ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಅರಮನೆ ನಗರಿಯತ್ತ ಜನಸಾಗರವೇ ಹರಿದು ಬಂದಿದೆ. ಇಯರ್ ಎಂಡ್ ಹಿನ್ನೆಲೆ ಮೈಸೂರತ್ತ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ. ಅಂಬಾವಿಲಾಸ ಅರಮನೆ ಅಂಗಳದಲ್ಲಿ ಭಾರಿ ಜನಜಂಗುಳಿಯೇ ಕೂಡಿದೆ. ವಾರಾಂತ್ಯ ವರ್ಷಾಂತ್ಯದ ಮೋಜು ಮಸ್ತಿಗೆ ಮೈಸೂರು ಸಜ್ಜಾಗಿದೆ. ಮಾಗಿ ಉತ್ಸವಕ್ಕೆ ಮುಗಿಬಿದ್ದಿದ್ದಾರೆ ದೇಶ ವಿದೇಶದ ಜನರು. ಮತ್ತಷ್ಟು ಕೋವಿಡ್ ಪ್ರಕರಣಗಳು ಮೈಸೂರಲ್ಲಿ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮೈಸೂರು ಅರಮನೆ ಅಂಗಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಸಾಲು ಸಾಲು ರಜೆಗಳು, ವಾರಾಂತ್ಯ ಹಾಗೂ ವರ್ಷಾಂತ್ಯದ ಹಿನ್ನೆಲೆ ಜೊತೆಗೆ ಕ್ರಿಸ್ಮಸ್ ಹಬ್ಬದ ಕಾರಣದಿಂದಾಗಿ ರಜೆ ಇರುವ ಕಾರಣಕ್ಕಾಗಿ ಅರಮನೆ ನಗರಿ ಮೈಸೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ. ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆ ಸೇರಿದಂತೆ ಮೈಸೂರಿನ ಪ್ರವಾಸಿಗರು ಕೂಡ ಅರಮನೆಯ ಅಂದವನ್ನ ಕಣ್ತುಂಬಿಕೊಳ್ಳಿಕ್ಕಾಗಿ ಬಂದಿದ್ದಾರೆ. ಕೋವಿಡ್ ಮಹಾಮಾರಿ ಒಂದೆಡೆ ಇದ್ರೆ ಅರಮನೆಯ ಅಂದವನ್ನ ಕಣ್ತುಂಬಿಕೊಳ್ಬೇಕು, ಪ್ರವಾಸಿ ತಾಣಗಳನ್ನು ನೋಡಬೇಕು ಎಂಬ ಕಾರಣಕ್ಕಾಗಿ ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ ಪ್ರವಾಸಿಗರು ಸದ್ಯ ಅರಮನೆಯ ಅಂಗಳದಲ್ಲಿ ಜನ ಜಾತ್ರೆಯನ್ನ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ಅರಮನೆಯ ಅಂಗಳದಲ್ಲಿ ಸದ್ಯ ಈಗ ಮಾಗಿ ಉತ್ಸವ ನಡೀತಿದೆ. ಮಾಗಿ ಉತ್ಸವದ ಹಿನ್ನೆಲೆಯಲ್ಲಿ ದೀಪಾಲಂಕಾರ, ಫಲಪುಷ್ಪ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಡಿಸೆಂಬರ್ 22ರಿಂದ ಆರಂಭ ಆಗಿರುವಂತಹ ಈ ಒಂದು ಮಾಗಿ ಉತ್ಸವ ಜನವರಿ 1ರವರೆಗೂ ಕೂಡ ನಡೆಯಲಿದೆ. ಜನವರಿ 1ರಂದು ಮಾಗಿ ಉತ್ಸವ ಅಂತ್ಯ ಆಗಲಿದೆ. ಆದರೆ ಈ ನಡುವೆ ಮೈಸೂರಿನ ಅರಮನೆಯ ಅಂದವನ್ನು ಕಣ್ತುಂಬಿಕೊಳ್ಳಿಕ್ಕಾಗಿ ಪಕ್ಕದ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಸೇರಿದಂತೆ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅಂದರೆ ದೂರದ ಬೆಳಗಾವಿ, ಬೀದರ್, ದಾವಣಗೆರೆ ಸೇರಿದಂತೆ ಹಲವು ಭಾಗಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸಿದ್ದಾರೆ. ಇನ್ನು ಇಲ್ಲಿ ಆಯೋಜನೆ ಮಾಡಿರುವಂತಹ ಫಲಪುಷ್ಪ ಪ್ರದರ್ಶನಕ್ಕೂ ಕೂಡ ಮಾರು ಹೋಗಿದ್ದಾರೆ. ಕೋವಿಡ್ ಮಹಾಮಾರಿ ಮೈಸೂರು ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಿಸ್ತಿದೆ ಅನ್ನೋ ಆತಂಕ ಇದೆ. ಇದರ ನಡುವೆ ಜೇನು ಹೊಸ ತಳಿ 6 ಮಂದಿಯಲ್ಲಿ ಪತ್ತೆಯಾಗಿದೆ. ಇಷ್ಟಾದರೂ ಕೂಡ ಯಾರು ಮಾಸ್ಕ್ ಅನ್ನು ಧರಿಸ್ತಿಲ್ಲ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಿಲ್ಲ. ಅವರಿಗೆ ಅನ್ನಿಸ್ಬೇಕಿತ್ತು ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಕ್ರೌಡ್ ಇರುವಂತಹ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಹುದು, ಹಾಗಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದು ಪ್ರವಾಸಿಗರಿಗೆ ಇರಬೇಕಿತ್ತು. ಆದ್ರೆ ಪ್ರವಾಸಿಗರು ಕೂಡ ಯಾವುದಕ್ಕೂ ಕೂಡ ಕ್ಯಾರೆ ಅಂತಿಲ್ಲ, ಯಾರು ಕೂಡ ಕೋವಿಡ್ ಅನ್ನ ಲೆಕ್ಕಿಸ್ತಿಲ್ಲ, ಯಾರೊಬ್ರು ಕೂಡ ಮಾಸ್ಕ್ ಅನ್ನ ಧರಿಸಿಲ್ಲ, ಒಬ್ರು ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಿಲ್ಲ. ಹೀಗಾಗಿ ಕೋವಿಡ್ ಮಹಾಮಾರಿ ಹೆಚ್ಚಿನ ಪ್ರಮಾಣದಲ್ಲಿ ಹರಡಬಹುದು ಅನ್ನೋ ಆತಂಕ ಎಲ್ಲರಲ್ಲೂ ಇದೆ. ಇದರ ನಡುವೆ ಮೈಸೂರಿಗೆ ಪ್ರವಾಸಿಗರ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಿದ್ದಾರೆ. ಹಾಗಾಗಿ ಸರ್ಕಾರ ಒಂದೆಡೆ ರೂಲ್ಸ್ ಅನ್ನ ಮಾಡ್ತಿದೆ, ಮತ್ತೊಂದೆಡೆ ಈ ರೀತಿಯ ಉತ್ಸವಗಳನ್ನ ಮಾಡುವ ಮೂಲಕ ಪ್ರವಾಸಿಗರ ಆಗಮನಕ್ಕಾಗಿ ಮತ್ತೆ ಪ್ರವಾಸೋದ್ಯಮವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಕೂಡ ಕ್ರಮವನ್ನ ಕೈಗೊಳ್ತಿದೆ. ಆದ್ರೆ ಇದಕ್ಕೆ ಕೋವಿಡ್ ಒಂದಷ್ಟು ನಿಯಮಾವಳಿಗಳನ್ನ ಪಾಲಿಸಿ ಪ್ರವಾಸಿಗರು ಬಂದಿದ್ದಿದ್ರೆ ಇಂತಹ ಆತಂಕ ಎದುರಾಗ್ತಿರ್ಲಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ. ಆದ್ರೆ ವರ್ಷಾಂತ್ಯ ಹಾಗೂ ವಾರಾಂತ್ಯವನ್ನ ಎಂಜಾಯ್ ಮಾಡಬೇಕು ಅನ್ನೋದು ಪ್ರವಾಸಿಗರ ಕನಸಾಗಿದೆ. ಆ ಕಾರಣಕ್ಕಾಗಿ ಮೈಸೂರಿನ ಅರಮನೆಯ ಅಂಗಳ ಮಧುಬಣ್ಣಗಿತ್ತಿಯಂತೆ ಸಿಂಗಾರಗೊಂಡಿದ್ದು ಜನ ಜಂಗುಳಿಯಿಂದ ತುಂಬಿ ತುಳುಕ್ತಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.